ವ್ಲಾಗ್ನ ಇದು ಮುಂದುವರೆದ ಭಾಗ. ನಾನು ಮೆಟ್ರೋ ಸ್ಟೇಷನ್ ಇಳಿತಿದ್ದಂಗೆ ಅಲ್ಲಿ ಆರೆಂಜ್ ಫ್ಲೇವರ್ಡ್ ಸೋಡಾನ ಕುಡಿದೆ. ಅದಾದಮೇಲೆ ನಾವು ಸಾಯಂಕಾಲ ಎಲ್ಲ ರೆಡಿ ಆಗಿಬಿಟ್ಟು ಹೋಗಿದ್ದು ಅನಗ ಗ್ರ್ಯಾಂಡ್ ಪಾರ್ಟಿ ಹಾಲ್ಗೆ. ಇದು ಇರೋದು ಉತ್ರಳ್ಳಿಲಿ. ಸರಿ ಅಂತ ಹೋದ್ವಿ. ಅಲ್ಲಿ ಇನ್ನೂ ರಿಸೆಪ್ಷನ್ನು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸರಿ ಅಂತ ಅಲ್ಲಿ ಒಂದು ಪಕ್ಕದಲ್ಲಿ ಬೋರ್ಡ್ ಹಾಕಿರೋ ಶ್ರೀ ಕಲ್ಪವೃಕ್ಷ ಕ್ಷೇತ್ರ ರಾಘವೇಂದ್ರ ಸ್ವಾಮಿ ಮಠ ಅಂತ ಹಂಗೆ ಸ್ಟ್ರೈಟ್ ಹೋಗಿ ರೈಟ್ ತೀರ್ಕೊಂಡ್ರೇ ಅಲ್ಲಿ ನಮಗೆ ಸಿಕ್ಕಿದ್ದು ಪೂರ್ಣಪ್ರಜ್ಞಾ ಲೇಔಟ್ನಲ್ಲಿರುವ ಒಂದು ಸುಂದರವಾದ ರಾಘವೇಂದ್ರ ಸ್ವಾಮಿ ಮಠ. ಅಲ್ಲಿ ಹೋಗ್ತಿದ್ದಂಗೆ ನಮಗೆ ರಾಯರ ಬೃಂದಾವನದ ದರ್ಶನ ಆಯಿತು. ಅಲ್ಲೇ ಭಾಗದಲ್ಲಿ ವೆಂಕಟರಮಣ ಸ್ವಾಮಿಯ ಫೋಟೋ ಕೂಡ ಇಟ್ಟಿದ್ರು, ಮೂರ್ತಿ ಕೂಡ ಇಟ್ಟಿದ್ರು. ಇದು ಪೂರ್ಣಪ್ರಜ್ಞಾ ಲೇಔಟ್ನಲ್ಲಿರುವ ರಾಘವೇಂದ್ರ ಸ್ವಾಮಿ ಮಠ. ಸುಂದರವಾಗಿದೆ, ಪ್ರಶಾಂತವಾಗಿದೆ, ವಿಶಾಲವಾಗೂ ಇದೆ. ನೀವು ಒಮ್ಮೆ ಹೋಗಿ ಬನ್ನಿ. ಅದಾಗ್ತಿದ್ದಂಗೆ ನಾವು ರಿಸೆಪ್ಷನ್ಗೆ ಬರ್ತಾ ಒಂದು ಮಸಾಲೆ ಪೂರಿ ತಿನ್ಕೊಂಬಂದ್ವಿ. ರಿಸೆಪ್ಷನ್ಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಆಲೂ ಕಟ್ಲೆಟು ಆಮೇಲೆ ಮಿಲ್ಕ್ ಶೇಕು ಕೊಡ್ತಾಯಿದ್ರು. ಅದನ್ನು ತಿನ್ಕೊಂಡು ರಿಸೆಪ್ಷನ್ ಒಳಗಡೆ ಹೋದ್ವಿ. ಅಲ್ಲಿ ಹಾಡು ನೃತ್ಯ ಎಲ್ಲ ನಡೀತಾ ಇತ್ತು. ಒಬ್ಬರು ಮಿಲನ ಚಿತ್ರದ ಹಾಡನ್ನು ಹಾಡಿದ್ರು, ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ರಿಸೆಪ್ಷನ್ ಅಂದಮೇಲೆ ಅದು ಇದು ಗಾಸಿಪ್ಪು ಕಾಮಿಡಿ ಎಲ್ಲ ಮಾಡ್ತಾಯಿದ್ರು. ಸರಿ ಅಂತ ಅದನ್ನು ನೋಡ್ತಾ ಇದ್ದೆ. ಆಮೇಲೆ ವಧುವರರ ಒಂದು ನೃತ್ಯ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಅದಾದಮೇಲೆ ಊಟ ಮಾಡುವಾಗ ನನಗೆ ಪರಿಚಯ ಆಗಿದ್ದು ಖ್ಯಾತ ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಅವರು. ಅದಾದಮೇಲೆ ಮನೆಗೆ ಬಂದು ಎಡಿಟಿಂಗ್ಗೆ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿಯನ್ನು ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.